ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್ ಗೀತಾ ವಿಜಯ್ ವ್ಲಾಗ್ಸ್. ಇಲ್ಲಿ ಬೆಳಗ್ಗೆ ಎದ್ದು ಒಂದು ಹೆಲ್ದಿ ರೊಟೀನ್ನ ಸ್ಟಾರ್ಟ್ ಮಾಡಿಕೊಂಡೆ. ಸ್ವಲ್ಪ ಸೋಂಪು ಮತ್ತು ರೋಸು ಹಾಕಿ ಅದ್ರ ಜೊತೆಗೆ ಬಿಸಿ ನೀರಲ್ಲಿ ಕುದಿಸ್ಕೊಂಡು ಒಂದು ಸ್ವಲ್ಪ ಬಿಸಿ ನೀರು, ಅದನ್ನು ಬೆಳಗ್ಗೆ ರೊಟೀನ್ ಇದು. ನಾನು ಯಾವುದಾದ್ರೂ ಒಂದು ಡ್ರಿಂಕ್ ಮಾಡ್ಕೊಳ್ತಾ ಇರ್ತೀನಿ. ಅದ್ರ ಜೊತೆಗೆ ಒಂದು ಮಲ್ಟಿಗ್ರೇನ್ ರವೆ ದೋಸೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ರವೆನ ನೆನೆಸಿದ್ದೀನಿ. ರವೆ ಏನಕ್ಕೆ ಅಂತಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಅದಾದಮೇಲೆ ಒಂದು ಸ್ವಲ್ಪ ಮ್ಯಾಂಗೋ ಜ್ಯೂಸ್ ಮಾಡಿಕೊಂಡು, ಮ್ಯಾಂಗೋ ಜ್ಯೂಸನ್ನು ತುಂಬಾ ಹೆಲ್ದಿ ಅಲ್ವಾ. ನಾನು ಇದಕ್ಕೆ ಶುಗರ್ ಆ್ಯಡ್ ಮಾಡ್ಕೊಂಡಿಲ್ಲ. ನಿಮಗೆ ಬೇಕಂದರೆ ನೀವು ಶುಗರ್ ಆಗಲಿ, ಬೆಲ್ಲ ಆಗಲಿ, ಇಲ್ಲ ಅಟ್ಲೀಸ್ಟ್ ಹನಿ ಆಗಲಿ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ರವೆ ನೆಂದಿದೆ, ಅದಕ್ಕೊಂದು ಸ್ವಲ್ಪ ರಾಗಿ ಹಿಟ್ಟು ಮತ್ತು ಮಲ್ಟಿಗ್ರೇನ್ ಹಿಟ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಜ್ಯೂಸೂ ರೆಡಿ ಆಯಿತು. ಅಷ್ಟೊತ್ತಿಗೆ ನಾವು ಜ್ಯೂಸ್ ಇಬ್ಬರೂ ಒಂದೊಂದು ಗ್ಲಾಸ್ ಜ್ಯೂಸು ಬ್ರೇಕ್ಫಾಸ್ಟಿಗೆ ಮುಂಚೆ ಕುಡಿಯೋದು ಜ್ಯೂಸಸ್ ತುಂಬಾ ಒಳ್ಳೆಯದಲ್ವಾ. ಸರಿ, ಅದು ಕುಡಿದಾದ್ಮೇಲೆ ಒಂದು ಸ್ವಲ್ಪ ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ದೀನಿ. ಈ ಟೊಮೆಟೊ ಚಟ್ನಿ ಫುಲ್ ರೆಸಿಪಿನ ನಾನು ಫುಲ್ ಲೆಂತ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಸಿಕ್ಕಿದಾಗ ಹೋಗಿ ಚೆಕ್ ಮಾಡಿ. ನಿಮಗೂ ಇಂಟ್ರೆಸ್ಟಿಂಗ್ ಆಗಿ ಅನಿಸಿದ್ರೆ, ಟೇಸ್ಟಿ ಅನಿಸಿದ್ರೆ ನೀವು ಟ್ರೈ ಮಾಡಿ ನೋಡಿ, ತಿಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದಾದಮೇಲೆ ಗ್ರೀಷ್ಮನ ದೋಸೆ ಹಾಕ್ತೀನಿ ಅಂತಂದು, ಸರಿ ಅವಳದು ದೋಸೆನ ಹಾಕಿ ಅವಳೇ ತಿನ್ಕೊಂಡು ಸರಿ ಅಂತ ಇದರಲ್ಲಿ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಇನ್ನೊಂದ್ಸರಿ ಏನು ಹೇಳ್ದಿಲ್ಲ, ಸಾಫ್ಟಿ ಐಸ್ ಕ್ರೀಮ್ನ ಹುಡ್ಕೊಂಡು ಹೋಗೋಗಿ ನನ್ನ ಹುಡ್ಕೊಂಡು ಹೋಗ್ತೀಯಾ? ನಮ್ಮ ಮನೆಯವ್ರೇನೋ ಹೇಳ್ತಾ ಇದ್ರು, ಕ್ಯಾಮ್ರಾ ಆನ್ ಮಾಡಿದ್ದೆ, ಸೈಲೆಂಟ್ ಆಗಿಬಿಟ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ತಿನ್ಕೊಂಡ್ಬಂದ್ವಿ. ಗ್ರಾಸರಿ ನೋಡೋ ಅಷ್ಟೊತ್ತಿಗೆ, ನಾವು ಬಿಲ್ ನೋಡೋ ಅಷ್ಟೊತ್ತಿಗೆ ನಾವು ಹೋಗಿದ್ದು ಒಂದು ಐಟಮ್ ತೊಗೊಳೋದಕ್ಕೆ. ಬಟ್ ಬಿಲ್ ಆಗೋದು ತುಂಬಾ ಜಾಸ್ತಿ ಆಯಿತು. ಮತ್ತು ಅದ್ರ ಜೊತೆಗೆ ಬರ್ಗರು ತಂದಿದ್ವಿ. ನೈಟ್ ಶಿಫ್ಟ್ ಇತ್ತು. ಮತ್ತು ನಮ್ಮ ಮನೆಯವ್ರು ಹಂಗೆ ನೈಟ್ ಶಿಫ್ಟ್ಗೆ ಹೋದರು, ಡ್ರಾಪ್ ಮಾಡಿ. ನಾವಿಲ್ಲಿ ಎಲ್ಲ ಸಾರ್ಟ್ ಮಾಡ್ತಾಯಿದ್ವಿ, ಏನೇನಿದೆ ಅಂತೇಳ್ಬಿಟ್ಟು, ಏನೇನು ತಂದಿದ್ದೀನಿ ಅಂತ ಚೆಕ್ ಮಾಡ್ತಾಯಿದ್ರು. ಮಕ್ಕಳು ತುಂಬ ಎಕ್ಸೈಟಿಂಗ್ ಆಗಿ ನೋಡ್ತಾಯಿದ್ರು. ಮತ್ತು ಇಲ್ಲಿ ಸ್ವಲ್ಪ ಮಲ್ಲಿಗೆ ಹೂವಿತ್ತು. ಸರಿ, ಮಲ್ಲಿಗೆ ಹೂವನ್ನ ನೋಡಿ ಮತ್ತು ಟೆಂಪ್ಟ್ ಆಗೇ ಆಗುತ್ತಲ್ವ ಮುಡ್ಕೋಬೇಕು ಅಂತೇಳಿ, ಸರಿ ಅದನ್ನು ಕಟ್ಕೊಂಡು ಈ ಡೇನ ನಾನು ಇಲ್ಲಿಗೆ ಎಂಡ್ ಮಾಡ್ಕೊಂಡ್ವಿ. ಮಕ್ಕಳು ಆಟ ಆಡ್ತಾಯಿದ್ರು. ಮತ್ತು ನೆಕ್ಸ್ಟ್ ಲ್ಯಾಕಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.